ನೋಡಿ ಗೈಸ್, ಬೆಳ್ಳುಳ್ಳಿ ಸುಲಿದು ಕೊಡ್ತಿದ್ದಾರೆ. ಗೈಸ್ ಏನು ಗೊತ್ತಾ, ಸ್ವಲ್ಪ ನನಗೆ ಬ್ರೇಕ್ ಬೇಕು ಅಂತ ಹೋಗಿದ್ದೆ ಆಚೆಗಡೆ. ಅಷ್ಟರಲ್ಲಿ ಇವರು ನಿಮ್ಗೆ ಜಾಸ್ತಿ ಕೆಲಸ ಕೊಡ್ತಾರೆ ಗೈಸ್, ಇವ್ರ ಜೊತೆ ಕೆಲಸ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನನ್ನ ಹಸ್ಬೆಂಡು ಏನೋ ಮಾಡ್ತಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ. ಬಟ್ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಅದೇನು ಮಾಡಿಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕಿಚನಿಗೆ ಹೋಗಿರೋದು, ಏನೋ ಮಾಡ್ತೀನಿ ಅಂತ ಕಿಚನಿಗೆ ಹೋಗಿದ್ದಾರೆ. ಬನ್ನಿ ನೋಡೋಣ. ಅಮ್ಮೋ ಜಾತಿಲ್ಲ. ಚಿಲ್ಲಿ ಕಟ್ ಮಾಡಿಕೊಂಡು ಮತ್ತು ಇವಾಗ ಏನದು ಶುಂಠಿ ಕಟ್ ಮಾಡ್ಕೊತಿದ್ದಾರೆ ಇವರು ನಮ್ಮಮ್ಮ. ಅಮ್ಮ ಹಾಯ್ ಹಾಯ್ ಕರ. ಏನು ಮಾಡ್ತಿರೋದು ಗೊತ್ತಿಲ್ಲದೇನೆ ಮಾಡ್ತಿದ್ದೀರಾ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ನಿಮಗೆ ಯಾರಿಗೇನಾದ್ರೆ ಈ ಥರ ಶುಂಠಿ ಕಟ್ ಮಾಡೋಕ್ಕೆ ಬರುತ್ತಾ? ನೋಡಿ ಎಷ್ಟು ಕ್ಲೀನಾಗಿ ಕಟ್ ಮಾಡ್ತಿದ್ದಾರೆ. ಅದು ಎಷ್ಟು ಚಿಕ್ಕ ಚಿಕ್ಕ ಆಗ್ತಿದೆ, ನನಗೂ ಮಾಡೋಕ್ಕೆ ಬರಲ್ಲ. ಅಲ್ಲ ಇದು ತೊಗರಿಬೇಳೆ 2 ಗ್ಲಾಸ್ ಮತ್ತು ಏನು ತೊಗರಿಬೇಳೆ, ಉದ್ದಿನಬೇಳೆ. ಏನು ಕರೆಕ್ಟ್ ತಾನೆ? ಮನಸ್ಸಿನಿಂದ ನೀನು ಕ್ಲೀನಾಗಿ ತೊಳ್ಕೊಬೇಕು. ಕಡಿಮೆ ಆಯಿತು ಅಂತಂದು ಇನ್ನೊಂದು ಗ್ಲಾಸ್. ನೋಡಿ ಅದೇ ಗ್ಲಾಸ್, ನೋಡಿ ಇದೇ ಬೇಳೆ. ನೋಡಿ ಗೈಸ್, ಬೆಳ್ಳುಳ್ಳಿ ಸುಲಿದು ಕೊಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗೊತ್ತಾ, ಇನ್ನು ಕ್ಲೀನಾಗಿ ವಾಶ್ ಮಾಡಿ ಇದು ಕುಕ್ಕರ್ನಲ್ಲಿ ಹಾಕ್ತಿದ್ದಾರೆ 2 ಬೇಳೆನ. ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಇಟ್ಕೊಬೇಕು. ಎಷ್ಟು ಹಾಕ್ತಿದೆ ನೀರು? ಏನು ಹೇಳಲ್ವಾ? ಅಳತೆ ಹಾಕಲ್ವಾ? ಇವಾಗ ಅಕ್ಕಿ ತೊಳ್ಕೊಂತವ್ರೆ. ಆಯ್ತು, ಆಮೇಲೆ 2 ಗ್ಲಾಸ್ ಅಕ್ಕಿ ಅಲ್ಲ, ನೋಡಿ ಕ್ಲೀನಾಗಿ ತೊಳ್ಕೊಬೇಕು. ಅನ್ನನ ಮೇಲ್ಗಡೆನೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಇದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಜಿಯಾನಿಗೆ ಅನ್ನ ಇಟ್ಟಿದ್ದೀವಿ ಅಲ್ಲ, ಸೊ ಇದು ಅನ್ನ, ಇದು ಅದೇ ಏನೇನೋ ದಾಲ್ ಮಾಡಿದ್ಯಲ್ಲ ಹಂಗೆ ಅದು ನೋಡಿ. ಗೈಸ್, ಯಾರು ಅಳತೆ ಮಾಡಲ್ಲ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಅಳತೆ ಮಾಡ್ತವ್ರಿ. ನೀರನ್ನ ಅಂದಾಜ್ ಮೇಲೆ ಹಾಕೋದು ಅಂತ ಅಂದ್ಬಿಟ್ಟು ನೀರನ್ನ ನೋಡಿ. ಆಮೇಲೆ ಸ್ಟವ್ ಮೇಲೆ ಇಡಬೇಕು. ಯೂಟ್ಯೂಬ್ ನೋಡ್ಕೊಂಡು ನೆಕ್ಸ್ಟ್ ಏನು ಅಂತ ಮಾಡೋದು. ಏನು ಏನ್ ಮಾಡ್ತಿರೋದು?
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೇಮ್ ಶೆಫ್ ಗೈಸ್, ಕ್ಲೀನ್ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ. ಆದರೆ ನನಗೆ ಗೊತ್ತಿಲ್ಲ, ಒಂದ್ಸಲನೂ ತಿಂದಿಲ್ಲ, ಇವತ್ತೇ ಫಸ್ಟು ಕಿಚನಿಗೆ ಬಂದಿರೋದು ಸರು ಏನೋ ಮಾಡ್ತೀನಿ ಅಂತ. ಆದ್ರೂ ಟೊಮಾಟೊ ಗೊಜ್ಜೆಲ್ಲ ಮಾಡಿಕೊಟ್ಟಿದ್ದಾರೆ, ಸೂಪರಾಗಿತ್ತು. ಕೈ ಮೇಲೆ ಬಂದ್ಬಿಟ್ರು ನಾನು ಮಾಡ್ಬೇಕಾದ್ರೆ ಏನೋ ಕೈ ಮೇಲೆ ಬಂದ್ಬಿಡುತ್ತೆ. ಇದಿಷ್ಟು ಇವಾಗ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು. ಟೇಕ್ ಇಟ್ ಆನಿಯನ್. ಗೈಸ್ ಏನು ಗೊತ್ತಾ, ಸ್ವಲ್ಪ ನನಗೆ ಬ್ರೇಕ್ ಬೇಕು ಅಂತ ಹೋಗಿದ್ದೆ ಆಚೆಗಡೆ. ಅಷ್ಟರಲ್ಲಿ ಇವರು ಆನಿಯನ್ ಮತ್ತು ಟೊಮ್ಯಾಟೊ ಕಟ್ ಮಾಡಿದ್ದಾರೆ. ಆಮೇಲಿಂದ ಇಲ್ಲೇನಿದು ಜೇನುಳ ಅಂತ ಅಂದರೆ ಅದೇ ಇವತ್ತಿನ ಸ್ಪೆಷಲ್ ಅಂತ ಅಂತಾರೆ ನೋಡಿ ಗೈಸ್. ಏನಕ್ಕೆ ಗೊತ್ತಾ ವಿಡಿಯೋ ಮಾಡ್ತಿರೋದು, ಏನೋ ಒಂದು ಫಸ್ಟ್ ರೆಸಿಪಿ ಟ್ರೈ ಮಾಡ್ತಿದ್ದಾರಲ್ವ, ಮುಂಚೆ ಮಾಡಿದಾರಂತೆ ನೆನಪಿಲ್ಲ, ಸೊ ಅದಕ್ಕೇ ಇವಾಗ ಮಾಡ್ತಿದ್ದಾರಲ್ವ, ಲೈಕ್ ನನಗೆ ಹೇಳಿದೆ ಅವರಿಗೆ ಇದು ಮುಂದೆ ಯೂಸ್ ಆಗುತ್ತೆ ಅಂತ. ಲ್ಯಾಟ್ರಿ ಫಸ್ಟು ಬಟರು, ಆಮೇಲೆ ಚೂರು ಎಣ್ಣೆ, ನೆಕ್ಸ್ಟು ಲವಂಗ, ಇದು ಜೀರಿಗೆ ಅಲ್ಲ, ಜೀರಿಗೆ 2 ಸ್ಪೂನ್. ನೆಕ್ಸ್ಟು ಏನಿದು ಬೇ ಲೀವ್ಸ್ ಅಂತಾರೆ, ನಾವು ಹೇಳೋದು ಪಲಾವ್ ಎಲೆ. ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇದು ಒಗ್ಗರಣೆ ಹಾಕ್ಕೊತಿರೋದಾ. ನೆಕ್ಸ್ಟು ಆನಿಯನ್ ಹಾಕಬೇಕು. ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ, ಆ ಆನಿಯನ್ ಹಾಕಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಆನಿಯನ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು, ಅವಾಗ ಬೇಗ ಕೆಂಪಗಾಗುತ್ತೆ. ಏನು ಅಂತ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಹಾಕೋದು. ನೆಕ್ಸ್ಟು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಎರಡೂ. ಆಮೇಲಿಂದ ಏನದು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ. ಇದು ಆನಿಯನ್ ಫ್ರೈ ಆಗಿರುತ್ತಲ್ಲ, ಹಿಂಗೆ ಸೈಡಿಗೆ ಮಾಡಿಕೊಂಡು ನಾವು ಹಿಂಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಟೊಮೆಟೊ ಹಾಕಬೇಕು. ನೆಕ್ಸ್ಟ್ ಫೋನ್ ನೋಡಬೇಕು. ಮಿಕ್ಸ್ ಮಾಡಬೇಕು. ಚಿಲ್ಲಿ ಪೌಡರ್,
2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಕೊಬೇಕು. ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಬೇಕು. ನೋಡಿ ಹಿಂಗೆ ಬರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಏನು ಅನ್ನ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕೊಬೇಕು. ನೋಡಿ ಈ ಥರ ಕಲಿಸ್ಕೊಬೇಕು. ನೀವೆಲ್ಲ ನೋಡಿದ್ದೀರಾ 2 ಹ್ಯಾಂಡ್ಸಲ್ಲಿ ಮಿಕ್ಸಪ್ ಮಾಡೋದು ನೋಡಿ. ನೆಕ್ಸ್ಟ್ ನೋಡಿ ಮಿಕ್ಸೆಲ್ಲ ಆದಮೇಲೆ ರುಚಿಗೆ ತಕ್ಕಂಥ ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೋದು. ಬಟ್ ನನಗೆ ಮೆಜರ್ಮೆಂಟ್ ಎಲ್ಲ ಹೇಳಲ್ಲ, ಸೊ ಗೊತ್ತಾಗಲ್ಲ ಅಷ್ಟೇ. ನೆಕ್ಸ್ಟು ಎಲ್ಲ ಆದಮೇಲೆ ಕೊತ್ತಂಬರಿ ಹಾಕಬೇಕು. ಈ ಕನ್ಸಿಸ್ಟೆನ್ಸಿ ಬರೋ ಗಂಟ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಬಟರ್. ಇದಕ್ಕೆ ಚೂರು ಮೇಲ್ಗಡೆ ಬಟರ್ ಹಾಕ್ಬೇಕು. ಗುಂಡು ತುಪ್ಪ ಹಾಕಿದ್ರೆ ತುಪ್ಪನೂ ಹಾಕ್ಬೋದಾ? ಒಂಚೂರು ಎಣ್ಣೆ ಹಾಕೊಂಡು ಬಾಯ್ಲ್ ಮಾಡೋದು. ಜೀರಿಗೆ ಹಾಕಿದ್ರಾ? ಕಮ್ಮಿ ಮಾಡುತ್ತೆ. ಜೀರಿಗೆ, ಮೆಣಸಿನಕಾಯಿ, ಗೈಸ್ ಏನು ಗೊತ್ತಾ, ಇವರು ಎಲ್ಲ ಕೆಲಸ ಮಾಡ್ತಾರೆ ಓಕೆನಾ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ ಅಂತಲೇ ಹೇಳ್ತಾರೆ. ಬಟ್ ಕರಿ ಲೀವ್ಸ್ ಹಾಕೋದು ಮರ್ತೋಗ್ಬಿಟ್ಟಿತ್ತು, ಕರ್ಬೇವಿನ ಸೊಪ್ಪು ಆಯಿತಾ. ಎಲ್ಲ ಆದಮೇಲೆ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಆಮೇಲಿಂದ ಜಾಸ್ತಿ ಕೆಲಸ ಕೊಡ್ತಾರೆ ಗೈಸ್ ಇವ್ರ ಜೊತೆ ಕೆಲಸ ಮಾಡಿದ್ರೆ. ಆಮೇಲಿಂದ ಜಾಸ್ತಿ ಕೆಲಸ ಕೊಡ್ತಾರೆ ಗೈಸ್ ಇವ್ರ ಜೊತೆ ಕೆಲಸ ಮಾಡಿದ್ರೆ.